ನಮಸ್ಕಾರ. ಹಿಂದಿನ ಸಂಚಿಕೆಯಲ್ಲಿ ನಾನು ಕ್ರಿಯೇಟಿಂಗ್ ಎ ರೋಲ್ ಪುಸ್ತಕದ ಅನುವಾದದ ಒಂದು ಭಾಗವನ್ನು ಓದಿದಾಗ ಹಲವರು ಅದರ ಹಿಂದಿನ ಪುಸ್ತಕ ಮತ್ತು ಮೊದಲ ಪುಸ್ತಕ ಅಂದರೆ ಬಿಲ್ಡಿಂಗ್ ಎ ಕ್ಯಾರೆಕ್ಟರ್ ಮತ್ತು ಆ್ಯನ್ ಆ್ಯಕ್ಟರ್ ಪ್ರಿಪೇರ್ಸ್ ಈ ಪುಸ್ತಕಗಳಿಂದಲೂ ಒಂದೊಂದು ಭಾಗಗಳನ್ನು ಓದಿ ಎಂದು ಸಲಹೆ ನೀಡಿದರು. ಹಾಗಾಗಿ ನಾನು ಒಂದು ಹೆಜ್ಜೆ ಹಿಂದಕ್ಕೆ ಹೋಗುತ್ತಾ ಹಿಂದಿನ ಪುಸ್ತಕ ಅಂದರೆ ಬಿಲ್ಡಿಂಗ್ ಎ ಕ್ಯಾರೆಕ್ಟರ್ ಆ ಪುಸ್ತಕದ ನನ್ನ ಅನುವಾದ ಪಾತ್ರ ಪ್ರವೇಶ ಅದರಿಂದ ಮಾತು ಮತ್ತು ಹಾಡು ಎನ್ನುವ ಅಧ್ಯಾಯದ ಕೆಲವು ಭಾಗಗಳನ್ನು ಓದ್ತಾ ಇದ್ದೇನೆ. ಈ ಪುಸ್ತಕವನ್ನು ಥಿಯೇಟರ್ ತತ್ಕಾಲ್ ಬುಕ್ಸ್ ಅವರು ಪ್ರಕಟಿಸಿದ್ದಾರೆ. ಮಾತು ಅದು ಸಂಗೀತ, ನಾಟಕದ ಒಂದು ಪಾತ್ರದ ವಾಚಿಕ ಅದೊಂದು ಹಾಡು, ಒಂದು ಒಪೆರಾ ಅಥವಾ ಒಂದು ಸಿಂಫನಿ. ರಂಗದ ಮೇಲಿನ ಉಚ್ಚಾರಣೆ ಹಾಡುಗಾರಿಕೆಯ ಕಲೆಯಷ್ಟೇ ಕಠಿಣವಾದದ್ದು. ಅದಕ್ಕೆ ವಿದ್ವತ್ಪೂರ್ಣವಾದ ಅಭ್ಯಾಸ ಮತ್ತು ತಂತ್ರಗಳ ಅವಶ್ಯಕತೆ ಇದೆ. ಒಬ್ಬ ನಟ ಸರಿಯಾದ ತಯಾರಿಯ ಧ್ವನಿಯೊಂದಿಗೆ ಸಿದ್ಧ ವಾಚಿಕ ತಂತ್ರಗಳೊಂದಿಗೆ ರಂಗದ ಮೇಲೆ ತನ್ನ ಪಾತ್ರದ ಮಾತುಗಳನ್ನು ಆಡುವಾಗ ಅವನ ಆ ಅತ್ಯುನ್ನತ ಕಸುಬುದಾರಿಕೆಯಿಂದ ನಾನು ಹಿಗ್ಗಿ ಹೋಗುತ್ತೇನೆ. ಅವನು ಲಯಪೂರ್ಣವಾಗಿದ್ದರೆ ನಾನೂ ಅರಿವಿಲ್ಲದೆ ಅವನ ಮಾತಿನ ಲಯದಲ್ಲಿ ಮತ್ತು ನಾದದಲ್ಲಿ ಮುಳುಗಿ ವಿಚಲಿತನಾಗುತ್ತೇನೆ. ಅವನು ತನ್ನ ಪಾತ್ರದ ಶಬ್ದಗಳ ಆತ್ಮವನ್ನು ಭೇದಿಸಿದರೆ ಆ ಮೂಲಕ ನನ್ನನ್ನು ನಾಟಕಕಾರನ ಸಂವಿಧಾನದ ಮತ್ತು ಅವನ ಆತ್ಮದ ನಿಗೂಢ ಸ್ಥಳಗಳಿಗೆ ಕೊಂಡೊಯ್ಯುತ್ತಾನೆ. ಯಾವಾಗ ಒಬ್ಬ ನಟ ಶಬ್ದಗಳ ಜೀವಂತ ತುಡಿತಗಳಿಗೆ ನಾದದ ವೈವಿಧ್ಯಗಳನ್ನು ಸೇರಿಸಿ ನುಡಿಯುತ್ತಾನೆಯೋ ಅವನು ತನ್ನ ಸ್ವಂತ ಸೃಜನಾತ್ಮಕ ಕಲ್ಪನೆಯಿಂದ ಸೃಷ್ಟಿಸಿದ ಎಲ್ಲ ಆಂತರಿಕ ದರ್ಶನಗಳ ರೂಪಗಳನ್ನು ನನ್ನ ಕಣ್ಮುಂದೆ ಹೊಳೆಯುವಂತೆ ಮಾಡುತ್ತಾನೆ. ಭಾಷೆ ಎನ್ನುವುದು ಎಷ್ಟು ಶ್ರೀಮಂತವಾಗಿದೆ. ಒಂದು ಶಬ್ದ ಅಥವಾ ಮೌನ ಎಷ್ಟೆಲ್ಲವನ್ನು ಭರಿಸಿಕೊಳ್ಳಬಹುದು ಎಂಬುದರ ಬಗ್ಗೆ ಯೋಚಿಸಿ. ಅದು ತುಂಬ ಶಕ್ತಿಶಾಲಿ. ಯಾಕೆಂದರೆ ಅದು ಮನುಷ್ಯನ ಮನಸ್ಸನ್ನು, ಮನುಷ್ಯನ ಆತ್ಮವನ್ನು ತೆರೆದು ತೋರುತ್ತದೆ. ಖಂಡಿತವಾಗಿಯೂ ಅಲ್ಲಿ ಇನ್ನಷ್ಟು ಆಧ್ಯಾತ್ಮಿಕ ಸಂಪದವಿದೆ. ಮರಳಿ ಬಾ, ನಿನ್ನನ್ನು ಬಿಟ್ಟು ನಾನು ಬದುಕುವುದು ಸಾಧ್ಯವಿಲ್ಲ. ಈ ಕೆಲವೇ ಶಬ್ದಗಳಲ್ಲಿ ಇಡೀ ಮನುಷ್ಯ ಜೀವನದ ದುರಂತವೇ ಹುದುಗಿದೆ. ಆದರೆ ಒಬ್ಬ ನಾಟಕಕಾರನ ಒಂದು ನಾಟಕದ ಅಂಕದ ದೃಶ್ಯದ ವಿಸ್ತಾರದ ನಡುವೆ ಈ ಸಣ್ಣ ವಾಕ್ಯ ಏನು? ಕೇವಲ ಒಂದು ಧೂಳಿನ ಕಣ, ಒಂದು ಕ್ಷಣ, ಇಡೀ ಬ್ರಹ್ಮಾಂಡದ ಅಮುಖ್ಯ ತುಣುಕು. ಹೇಗೆ ಅಣುಗಳು ಸೇರಿ ಇಡೀ ಬ್ರಹ್ಮಾಂಡ ಸೃಷ್ಟಿಯಾಗುತ್ತದೆಯೋ ಹಾಗೆಯೇ ಪ್ರತ್ಯೇಕ ನಾದಗಳು ಶಬ್ದಗಳನ್ನು, ಶಬ್ದಗಳು ವಾಕ್ಯಗಳನ್ನು, ವಾಕ್ಯಗಳು ಚಿಂತನೆಗಳನ್ನು, ಆ ಚಿಂತನೆಗಳ ಯೋಚನೆಗಳ ಮುಖಾಂತರ ಇಡೀ ದೃಶ್ಯಗಳು, ಅಂಕಗಳು ಮತ್ತು ಇಡೀ ಮನುಷ್ಯ ಜೀವನದ ಆತ್ಮದ ದುರಂತಗಳನ್ನು ಆವರಿಸಿಕೊಳ್ಳುವ ಪಾತ್ರಗಳು. ಹ್ಯಾಮ್ಲೆಟ್, ಒಥೆಲೋ, ಹೆಡ್ಡಾ ಗ್ಯಾಬ್ಲರ್, ಮೇಡಮ್ ರಾನವಸ್ಕಾಯ, ಆ ನಾದಗಳು ಶಬ್ದಗಳು ಒಂದು ಇಡೀ ಸಿಂಫನಿಯನ್ನೇ ಸೃಷ್ಟಿಸುತ್ತವೆ. ಕೆಟ್ಟದಾಗಿ ಮುದ್ರಿಸಿರುವ ಪುಸ್ತಕದಲ್ಲೋ ಅಥವಾ ಕೈಬರಹದಲ್ಲೋ ನೀವು ಕಷ್ಟಪಟ್ಟು ಯತ್ನಿಸಿದರೆ ಶಬ್ದದ ಹಿಂದಿರುವ ಯೋಚನೆಗಳನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗಬಹುದು. ಮುದ್ರಿಸಿದ ಅಥವಾ ಬರೆದಿರುವ ವಸ್ತು, ಪುಸ್ತಕ ನಿಮ್ಮ ಕಣ್ಣೆದುರು ಇರುತ್ತದೆ. ಅದನ್ನು ಮತ್ತೆ ಓದಿ ಅರ್ಥೈಸಿಕೊಳ್ಳುವುದಕ್ಕೆ ನೀವು ಸಮಯ ತೆಗೆದುಕೊಳ್ಳಬಹುದು. ಆದರೆ ರಂಗದ ಮೇಲೆ ನಟರು ಈ ಕೆಟ್ಟದಾಗಿ ಮುದ್ರಿಸಿರುವ ಪುಸ್ತಕಕ್ಕೆ ಹೋಲಿಸುವಂತೆ ಇಡೀ ಅಕ್ಷರಗಳನ್ನು, ಶಬ್ದಗಳನ್ನು, ವಾಕ್ಯಗಳನ್ನೇ ನುಂಗಿ ನಾಟಕದ ಆತ್ಯಂತಿಕ ಸಂವಿಧಾನಕ್ಕೆ ಅಗತ್ಯವಾದ ವಾಚಿಕವನ್ನು ಕೆಟ್ಟದಾಗಿ ಉಚ್ಚರಿಸಿದರೆ ರಂಗಭೂಮಿಯಲ್ಲಿ ನಮಗೆ ಯಾವ ಉಪಾಯವಿದೆ ಹೇಳಿ? ಆಡಿರುವ ಶಬ್ದಗಳನ್ನು ನೀವು ಹಿಂದೆ ತರಲಾರಿರಿ. ಮಾತು ಆಡಿದರೆ ಹೋಯಿತು, ಮುತ್ತು ಒಡೆದರೆ ಹೋಯಿತು. ನಿಮಗೆ ಅರ್ಥವಾಗದೆ ಹೋದ ಮಾತುಗಳ ಬಗ್ಗೆ ಯೋಚಿಸಲು, ಚಿಂತಿಸಲು ಸಮಯ ಕೊಡದೆ ನಾಟಕ ಅದರ ಅಂತ್ಯದ ಕಡೆಗೆ ಧಾವಿಸುತ್ತಲೇ ಇರುತ್ತದೆ. ಕಳಪೆ ವಾಚಿಕ ಒಂದರ ಮೇಲೊಂದು ತಪ್ಪನ್ನು ಸೃಷ್ಟಿಸುತ್ತಾ ಹೋಗುತ್ತದೆ. ಅವೆಲ್ಲ ಸೇರಿ ಮುಗಿಬಿದ್ದು ನಾಟಕದ ಮೂಲ ವಸ್ತುವನ್ನು, ಅದರ ಆಳವನ್ನು, ಯೋಚನೆಗಳನ್ನು ಮರೆಮಾಡಿ ಮುಚ್ಚಿಬಿಡುತ್ತವೆ. ಆರಂಭದಲ್ಲಿ ಪ್ರೇಕ್ಷಕರು ರಂಗದ ಮೇಲೆ ನಡೆಯುತ್ತಿರುವ ಯಾವುದನ್ನೂ ಕಳೆದುಕೊಳ್ಳಲು ಬಯಸದೆ ತಮ್ಮ ಕಿವಿಗಳನ್ನು, ಮನಸ್ಸನ್ನು, ಗಮನವನ್ನು ನೀಡುತ್ತಾರೆ. ಅವರಿಗೆ ಅದನ್ನು ಮನಗಾಣುವುದು ಸಾಧ್ಯವಾಗದೆ ಹೋದರೆ ನರಳುತ್ತಾರೆ, ಚಡಪಡಿಸುತ್ತಾರೆ, ಪರಸ್ಪರರಿಗೆ ಪಿಸುಗುಡಲು ತೊಡಗುತ್ತಾರೆ, ಕೊನೆಗೆ ಕೆಮ್ಮುತ್ತಾರೆ.
ನಮ್ಮ ಮನೆಯ ಅಥವಾ ಸುತ್ತಮುತ್ತಲಿನ ಸಂದರ್ಭದಲ್ಲಿ ವಾಚಿಕದ ಕಳಪೆತನವನ್ನು ನಾವು ಒಂದು ಮಟ್ಟಿಗೆ ಒಪ್ಪಿಕೊಳ್ಳಬಹುದು. ಆದರೆ ರಂಗದ ಮೇಲೆ ಶುದ್ಧ ಪ್ರೇಮ, ಆದರ್ಶಗಳು, ಸ್ವಾತಂತ್ರ್ಯ, ಉನ್ನತ ಮೌಲ್ಯಗಳು ಮೊದಲಾದವುಗಳ ಬಗ್ಗೆ ಮಾಧುರ್ಯದ ಪದ್ಯಗಳನ್ನು ತಲುಪಿಸಲಿಕ್ಕೆ ಅಂಥ ಕೆಟ್ಟ ಮಸುಕಾದ ಮಾತುಕತೆಯ ರೀತಿಗಳನ್ನು ಬಳಸುವುದು ತಪ್ಪು ಮತ್ತು ಅವಹೇಳನಕಾರಿ. ಧ್ವನಿಯು ಉತ್ತಮ ಸ್ಥಿತಿಯಲ್ಲಿರುವುದು ಕೇವಲ ಗಾಯಕರಿಗೆ ಮಾತ್ರವಲ್ಲ, ರಂಗಭೂಮಿಯ ಕಲಾವಿದನಿಗೂ ಒಂದು ಆಶೀರ್ವಾದವೇ ಸರಿ. ನಿಮ್ಮ ಸೃಜನಶೀಲತೆಯ ಛಾಯೆಗಳನ್ನು, ಬೆಳವಣಿಗೆಗಳನ್ನು ತಮ್ಮ ಅತಿ ಸೂಕ್ಷ್ಮ ವಿವರಗಳಲ್ಲಿ ಅದು ಸಂಪೂರ್ಣವಾಗಿ ತಲುಪಿಸುತ್ತದೆ, ಪ್ರೇಕ್ಷಕರ ಗಮನವನ್ನು ಸೆರೆ ಹಿಡಿಯುತ್ತದೆ. ಅಂಥ ಧ್ವನಿಯನ್ನು ಉಪಯೋಗಿಸಬಲ್ಲ ಶಕ್ತಿ ತಮ್ಮಲ್ಲಿದೆ ಎನ್ನುವುದು ಎಂಥ ಅದ್ಭುತವಾದ ಅನುಭವ. ವಿದ್ಯಾರ್ಥಿಗಳಾಗಿರುವಾಗ ನಿಮಗೆ ನೀಡುವ ಹಾಡುಗಾರಿಕೆಯ ಅಭ್ಯಾಸಗಳು ಆ ಸಮಯಕ್ಕೆ ಮಾತ್ರ ಧ್ವನಿಯ ಸ್ಥಾನಗಳನ್ನು ಅಭ್ಯಾಸ ಮಾಡುವುದಕ್ಕೆ ಒದಗಿಸುವುದಲ್ಲ. ಆ ತರಗತಿಗಳಲ್ಲಿ ಮೊದಲು ನೀವು ಒಬ್ಬ ಅನುಭವವುಳ್ಳ ತರಬೇತುದಾರನ ಕಣ್ಗಾವಲಿನಲ್ಲಿ ಅದನ್ನು ಕಲಿತು ಅಭ್ಯಸಿಸಿ, ಆಮೇಲೆ ಸ್ವತಂತ್ರವಾಗಿ ಇಡೀ ದಿನ ನೀವೆಲ್ಲಿರುತ್ತೀರೋ ಮನೆಯಲ್ಲಿ ಮತ್ತೆ ಎಲ್ಲೆಡೆಯೂ ಅಭ್ಯಾಸ ಮಾಡಬೇಕಾದದ್ದು. ಈ ಹೊಸ ಪದ್ಧತಿ ನಮ್ಮನ್ನು ಪೂರ್ತಿ ಆವರಿಸಿಕೊಳ್ಳುವವರೆಗೆ ನಾವು ಅದನ್ನು ಸಂಪಾದಿಸಿಕೊಂಡಿದ್ದೇವೆ ಎಂದರ್ಥವಲ್ಲ. ನಾವು ಯಾವಾಗಲೂ ಸರಿಯಾಗಿ ಮತ್ತು ಸುಂದರವಾಗಿ ಮಾತಾಡುತ್ತಿದ್ದೇವೆಯೋ ಎಂಬುದನ್ನು ಎಚ್ಚರಿಕೆಯಲ್ಲಿ ಗಮನಿಸಿಕೊಳ್ಳುತ್ತಿರಬೇಕು. ರಂಗಭೂಮಿಯಲ್ಲಾಗಲಿ ಹೊರಗಾಗಲಿ ಎಲ್ಲೆಡೆಯೂ ಕೇವಲ ಈ ಸ್ಥಿತಿಯಲ್ಲಿ ಮಾತ್ರ ನಾವದನ್ನು ನಮ್ಮ ಎರಡನೆಯ ಸ್ವಭಾವವಾಗಿಸಿಕೊಳ್ಳಬಹುದು. ಹಾಗಾದಾಗ ನಾವು ರಂಗಕ್ಕೆ ಏರುವ ಸಂದರ್ಭದಲ್ಲಿ ನಮ್ಮ ಮಾತುಗಾರಿಕೆಯ, ಉಚ್ಚಾರಣೆಯ ಕಡೆಗೆ ವಿಶೇಷ ಗಮನ ಕೊಡಬೇಕೆಂದಿಲ್ಲ. ಒಬ್ಬ ನಟ ರಂಗದ ಮೇಲೆ ಪ್ರತ್ಯಕ್ಷನಾದಾಗ ಸಂಪೂರ್ಣ ಸನ್ನದ್ಧನಾಗಿರಬೇಕು. ಅವನ ಸೃಜನಾತ್ಮಕ ಸಾಧನಗಳಲ್ಲಿ ಧ್ವನಿ ಒಂದು ಮುಖ್ಯ ಅಸ್ತ್ರ. ಅದಲ್ಲದೆ ನೀವು ವೃತ್ತಿಪರ ನಟರಾದಾಗ ಒಂದು ರೀತಿಯ ಸುಳ್ಳು, ಹುಸಿ ಜಂಬ ನಿಮ್ಮನ್ನು ಒಬ್ಬ ವಿದ್ಯಾರ್ಥಿಯಂತೆ ವರ್ಣಮಾಲೆಯ ಮೇಲೆ ಅಭ್ಯಾಸ ಮಾಡುವುದನ್ನು ತಡೆದು ಬಿಡಬಹುದು. ಹಾಗಾಗಿ ನಿಮ್ಮ ಯೌವನದ ಮತ್ತು ನಿಮ್ಮ ಶೈಕ್ಷಣಿಕ ವರ್ಷಗಳ ಸಂಪೂರ್ಣ ಪ್ರಯೋಜನ ಪಡೆದುಕೊಳ್ಳಿ. ನೀವು ಈ ಅಭ್ಯಾಸಗಳನ್ನು ಈಗ ಮಾಡದಿದ್ದರೆ ಭವಿಷ್ಯದಲ್ಲಿ ಯಾವತ್ತೂ ಮಾಡಲಾರಿರಿ. ಹಾಗಾಗಿ ನಿಮ್ಮ ರಂಗದ ಮೇಲಿನ ಸೃಜನಾತ್ಮಕ ಅಭಿವ್ಯಕ್ತಿಯ ಎಲ್ಲ ಹಂತದಲ್ಲೂ ನಿಮ್ಮ ಕೆಲಸದ ಮಧ್ಯೆ ಅದೊಂದು ತಡೆಯಾಗಿ ಬಿಡುತ್ತದೆ. ನಿಮ್ಮ ಧ್ವನಿ ಎನ್ನುವುದು ಒಂದು ಅಡಚಣೆಯಾಗುತ್ತದೆ ಹೊರತು ಯಾವ ಸಹಾಯಕ್ಕೂ ಬಾರದು. ಒಬ್ಬ ಪ್ರಸಿದ್ಧ ನಟ ಅವನ ಗೌರವಾರ್ಥ ನೀಡುತ್ತಿದ್ದ ಭೋಜನಕೂಟದಲ್ಲಿ ನನ್ನ ಧ್ವನಿಯೇ ನನ್ನ ಆಸ್ತಿ ಎಂದಿದ್ದ. ಈ ಪುಸ್ತಕದಲ್ಲಿ ಸ್ಟ್ಯಾನ್ಸ್ಲಾವ್ಸ್ಕಿ ವಿವರವಾಗಿ ರಂಗದ ಮೇಲೆ ನಟ ಬರಬೇಕಾದಾಗ ಮಾಡಿಕೊಳ್ಳಬೇಕಾದ ತಾಂತ್ರಿಕ ತಯಾರಿಗಳ ಬಗ್ಗೆ, ಅಂದರೆ ಉಸಿರಾಟ, ಮಾತು, ಧ್ವನಿ, ಉಚ್ಚಾರಣೆ, ಕಾಕು, ದೇಹ ಮತ್ತಿತರ ಎಲ್ಲ ಅಭ್ಯಾಸಗಳ ಬಗ್ಗೆ ವಿವರವಾಗಿ ಬರೆಯುತ್ತಾ ಹೋಗುತ್ತಾನೆ. ಈ ಓದಿನಿಂದ ನಿಮಗೇನಾದರೂ ಪ್ರಯೋಜನವಾದಲ್ಲಿ ದಯವಿಟ್ಟು ಅದನ್ನು ಕೆಳಗಡೆ ಕಾಮೆಂಟ್ ಮಾಡಿ. ಹಾಗೆ ಈ ಸಂಚಿಕೆ ನಿಮಗೆ ಇಷ್ಟವಾದಲ್ಲಿ ನಿಮ್ಮ ಗೆಳೆಯರ ಜೊತೆಗೆ ಹಂಚಿಕೊಳ್ಳಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಹಿಂದಿನ ಹಲವು ಸಂಚಿಕೆಗಳಲ್ಲಿ ನಿಮಗೆ ಒಳ್ಳೆಯ ಕೆಲವು ಪ್ರೋಗ್ರಾಮ್ಗಳ ಬಗ್ಗೆ ಸೂಚನೆಗಳನ್ನು ಕೊಡುವುದನ್ನು ಮಾಡ್ತಿದ್ದೇನೆ. ಆದರೆ ಕೆಳಗೆ ವಿವರಗಳಲ್ಲಿ ಪ್ರತಿಯೊಂದು ಸಂಚಿಕೆಯಲ್ಲೂ ಒಂದು ಒಳ್ಳೆಯ ಕಾರ್ಯಕ್ರಮದ ಬಗ್ಗೆ ಬೇಕಾದ ಲಿಂಕ್ಗಳನ್ನು ನಾವು ಹಂಚಿಕೊಂಡಿದ್ದೇವೆ. ದಯವಿಟ್ಟು ಹಿಂದಿನ ಸಂಚಿಕೆಗಳಲ್ಲೂ ಅದನ್ನು ಗಮನಿಸಿ, ನಿಮಗೆ ಸಮಯವಾದಾಗ ಅವುಗಳನ್ನು ನೋಡಿ, ಕೇಳಿ, ನಿಮ್ಮ ಅಭಿಪ್ರಾಯ ತಿಳಿಸಿ. ಹಾಗಿದ್ದರೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ, ಧನ್ಯವಾದಗಳು.